ದಿನಾಂಕ 21/7/2026 ಮಂಗಳವಾರ ದಿನ ಮಹಾಲಿಂಗಪುರ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಮಹಾಲಿಂಗಪುರ ತಾಲೂಕು ಹೋರಾಟ ಸಮಿತಿ ಹಾಗೂ ಅನೇಕ ಸಂಘಟನೆ ಸೇರಿ 46ನೇ ವರ್ಷದ ರೈತ ಹುತಾತ್ಮ ದಿನಾಚರಣೆಯು ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಸಿ ತಾಲೂಕು ಹೋರಾಟ ವೇದಿಕೆ ಮುಂದೆ ಸಭೆ ಸೇರಿತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದ ರೈತರು ಹಾಗೂ ಮಹಿಳಾ ರೈತರು ಮತ್ತು ಮಹಾಲಿಂಗಪುರ ಸುತ್ತ ಗ್ರಾಮದಿಂದ ಬಂದ ರೈತ ಮುಖಂಡರು ಹಾಗೂ ವ್ಯಾಪಾರಸ್ಥರನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, ರೈತರು ಗೋಲಿಬಾರ್ನಲ್ಲಿ ಹುತಾತ್ಮ ಆದ ದಿನ ಸ್ಮರಿಸುತ್ತಾ ಮಹಾಲಿಂಗಪುರ ಪಟ್ಟಣವನ್ನು ತಾಲೂಕು ಕೇಂದ್ರನಾಗಿ ಘೋಷಿಸಲು ನಡೆದ ಸರ್ದಿ ಸತ್ಯಾಗ್ರಹ ಸುಮಾರು 4 ವರ್ಷ ಕಳೆದರೂ ಹೋರಾಟಗಾರರು ಅನೇಕ ಬಾರಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಸರ್ಕಾರ ಸ್ಪಂದನೆ ಮಾಡುತ್ತಿಲ್ಲ. ಇನ್ನೂ ವಿಳಂಬ ಮಾಡಿದರೆ ಸಹಿಸುವುದಿಲ್ಲ, ತೀವ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಸಸಾಲಟ್ಟಿ ಏತ ನೀರಾವರಿ ಯೋಜನೆ, ಬರ ಪರಿಹಾರ, ಬೆಳೆ ವಿಮೆ, ಕೃಷ್ಣ ಮೇಲ್ದಂಡೆ ಯೋಜನೆಯ ಎತ್ತರ ಹಲವು ಬೇಡಿಕೆಗಳನ್ನು ಶೀಘ್ರ ಅನುಷ್ಠಾನ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ರಾಜ್ಯ ರೈತ ಸಂಘದ ಮುಖಂಡರಾದ ಭಕ್ತರಹಳ್ಳಿ ಬೈರೇಗೌಡ, ಮಹಾದೇವಿ ಬೇನಾಳಮಠ, ಗಂಗಾಧರ್ ಮೇಠಿ, ಬಸವಂತಪ್ಪ ಕಾಂಬಳೆ, ತಾಲೂಕು ಹೋರಾಟ ವೇದಿಕೆ ಅಧ್ಯಕ್ಷ ಸಂಗಪ್ಪ ಹಲ್ಲಿ, ಕಾರ್ಯಾಧ್ಯಕ್ಷ ಧರಿಪ್ಪ ಸಾಂಗ್ಲಿಕರ್, ಮಾಜಿ ಜೆಡ್ಪಿ ಮಹಾಂತೇಶ್ ಹಿಟ್ಟಿನಮಠ, ನ್ಯಾಯವಾದಿ ಅರ್ಜುನ್ ಹಲಗಿಗೌಡರ, ಶ್ರೀಪಾದ್ ಗುಂಡಾ ಮಾತನಾಡಿ ಸರ್ಕಾರ ಮಹಾಲಿಂಗಪುರ ತಾಲೂಕು ಘೋಷಿಸಬೇಕು ಎಂದು ಒತ್ತಾಯಿಸಿ ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡ್ಕರ್ ಹಾಗೂ ರಬಕವಿ ಬನಹಟ್ಟಿ ತಹಶೀಲ್ದಾರ್ ಗಿರೀಶ್ ಸಾಧ್ವಿ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರದ ಗಮನಕ್ಕೆ ತಂದರು. ಸಮಾರಂಭದಲ್ಲಿ ಕೊಪ್ಪಳ, ಹಾಸನ್, ಶಿವಮೊಗ್ಗ, ಹಾವೇರಿ, ಮಂಡ್ಯ ಅನೇಕ ಜಿಲ್ಲೆಗಳಿಂದ ಬಂದ ರೈತರು, ಮಹಿಳೆಯರು, ತಾಲೂಕು ಹೋರಾಟ ಸಮಿತಿ ಪದಾಧಿಕಾರಿಗಳು, ಹೋರಾಟಗಾರರು, ಸುತ್ತಮುತ್ತ ಗ್ರಾಮದ ರೈತ ಮುಖಂಡರು, ವಿವಿಧ ಸಂಘಟನೆಗಳು ಭಾಗವಹಿಸಿದ್ದರು. ಪ್ರತಿಭಟನೆಯಲ್ಲಿ ಪೊಲೀಸ ಇಲಾಖೆ ಯಾವತ್ತು ಮಾಲಿಂಗಪುರ ನಗರದ ವ್ಯಾಪಾರಸ್ಥರು ಮತ್ತು ಅಂಗಡಿಕಾರರಿಗೆ ತಿಳಿಸುವುದೇನಂತಂದ್ರೆ 4-5 ವರ್ಷ ಆಯ್ತು ಮಾಲಿಂಗಪುರದಾಗ ತಾಲೂಕು ಮಾಡ್ರಿ ಅಂದ್ರೆ ಸರ್ಕಾರಗಳು ಬಂದೇ ಆಗೋದು. ಸಿದ್ದರಾಮಯ್ಯನವರು ಉಳಿಸಿದಾಗ ಅವ್ರ ಮನೆಗೆ ಹೋದ್ರೆ ಈಗ ಹೊಸದಾಗಿ ನ್ಯಾಯಮಂತ್ರಿಗಳು ಬಂದಾರೆ. ಈಗ 2 ವರ್ಷ ಅಧಿಕಾರ ಹಚ್ಚಿ ಏನು ರಾಜ್ಯದ ಜನರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅಧಿಕಾರ ತಗೊಂಡಿರ್ತಕ್ಕಂಥ Bandro ಶಿವಕುಮಾರ್, ನೀವೇನ್ ಮಾಡಕ್ಕಾಗತ್ತೆ? ಮಾಡಕ್ಕಾಗಲ್ವ? ಇದನ್ನ ತೀರ್ಮಾನ ಮಾಡಬೇಕಾಗಿದೆ. ಹಾಗಾಗಿ ಬಂಧುಗಳೇ, ಈ ಎಲ್ಲ ವಿಷಯಗಳು ಕೂಡ ರೈತರದು ಗಂಭೀರ, ನಾವು ಮಾತ್ರ ಗಂಭೀರ ಇಲ್ಲ. ಎಷ್ಟೇ 1000 ಕೋಟಿಗಳು ನಮಗೆ ಮೋಸ ಮಾಡಲಿ, ಎಷ್ಟೇ ಬೆಲೆ ನಷ್ಟದಲ್ಲಿ ವಂಚನೆ ಆಗಲಿ, ಯಾವುದೇ ಬೆಳೆ ವಿಮೆಯನ್ನ ಅವ್ರು ಕೊಡದಂಗಿರ್ಲಿ, ನಾವು ಮತ್ತೆ ಬೆಳೆ ವಿಮೆ ಕಟ್ಟೋರೆ, ಮತ್ತೆ ಟೋಪಿ ಹಾಕ್ಸ್ಕೊಳ್ಳೋರು. ಅಲ್ಲಪ್ಪ, ಬರಗಾಲ ಅಂತೇಳಿ ಘೋಷಣೆ ಮಾಡಿದ ಮೇಲೆ ಬೆಳೆ ವಿಮೆ ಯಾಕೆ ಕೊಡ್ಲಿಲ್ಲ? ಯಾವನಪ್ಪ ಬೆಳೆ ವಿಮೆ ಕಂಪನಿ ಅವನು? ಹೊಟ್ಟೆಗನ್ನ ತಿಂತೀರ, ಏನ್ ತಿಂತೀರಿ? ಇದು ಹೇಳ್ಬೇಕು ಮುಖ್ಯಮಂತ್ರಿ. ಯಾವನು ಬೆಳೆ ವಿಮೆ ಪ್ರೀಮಿಯಂ ತುಂಬಿಸ್ಕೊಂಡಿದ್ದೀರೋ, ನೀವೇನಾರು ಈ ಬಾರಿ ರೈತರಿಗೆ ಸಕಾಲಕ್ಕೆ ಅವ್ರಿಗೆ ಪೇಮೆಂಟ್ ಆಗದೆ ಇದ್ರೆ ನಾವು ರಾಜ್ಯದಲ್ಲಿ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ನೀವು ಹೇಳಕ್ಕಾಗತ್ತಾ? ಅಥವಾ ಅವ್ರ ಜೊತೆ ಸೇರಿ ನೀವು ರೈತರಿಗೆ ಟೋಪಿ ಹಾಕೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಇದನ್ನ ಬಗ್ಗೆ ನಾವು ಇದನ್ನ ಗಂಭೀರವಾಗಿ ಇದರ ಬೆನ್ನಿಂದ ಎತ್ತೀವಿ. ಬೆಳೆ ವಿಮೆ ತುಂಬಿದಂತ ಯಾವ್ಯಾರು ರೈತರು ಯಾವ ಬೆಳೆ ತುಂಬಿರ್ತಾರೋ, ಯಾವ ಪ್ರದೇಶ ಬರಗಾಲ ಅಂತೇಳಿ ಘೋಷಣೆ ಆಗುತ್ತೋ ಮೊದಲು ಕೊಡಬೇಕು ವಿಮೆ ಕಂಪನಿ. ಇಲ್ಲದೆ ಇದ್ರೆ ಬೆಂಗಳೂರು ನಿಮ್ಮ MG ರೋಡ್ ಎಲ್ಲೆಲ್ಲಿ ಇದಾವೆ ವಿಮೆ ಕಂಪನಿಗಳು ಒದ್ದು ಬಾಗಿಲಾಕಿ ಕರ್ನಾಟಕದಿಂದ ಆಚೆಗೆ ಹಾಕ್ತೀವಿ.
ಹಾಕ್ಬೇಕು ಬೇಡಪ್ಪ? ಎಷ್ಟು ವರ್ಷ ಟೋಪಿ ಹಾಕ್ಸ್ಕೊಳ್ಳೋದು ಇವ್ರ ಕೈಲಿ ಸಾಧ್ಯ ಇಲ್ಲ ಇನ್ಮೇಲೆ. ಹಾಗಾಗಿ ಬಂಧುಗಳೇ, ಈ ಎಲ್ಲ ವಿಷಯಗಳನ್ನ ನಾವು ಗಂಭೀರವಾಗಿ ಹೇಳಬೇಕು. ಈಗಾಗಲೇ ಕಬ್ಬಿಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮತ್ತೆ ಹನಿ ಶುರುವಾಗ್ತಾ ಇದೆ. ಹಾಗಾಗಿ ಬಂಧುಗಳೇ, ಈಗಾಗಲೇ ಕಳೆದ ಬಾರಿ ಏನು ಪ್ರಕ್ರಿಯೆಗಳನ್ನ ನಮಗೆ ಜಿಲ್ಲಾಧಿಕಾರಿಗಳ ಮೂಲಕ ಇನ್ನೊಂದು ವಾರದಲ್ಲಿ ನಿರ್ದೇಶನಗಳು ಬರ್ತವೆ. ಅದೆಲ್ಲ ಪ್ರಕ್ರಿಯೆಯನ್ನ ನಾವು ಮಾಡಿ ಆದ್ಮೇಲೆ ವರದಿಯನ್ನ ಸರ್ಕಾರಕ್ಕೆ ಕಳಿಸ್ತೇವೆ. ನಂತರದಲ್ಲಿ ಸರ್ಕಾರ ದರದ ಬಗ್ಗೆ ಘೋಷಣೆಯನ್ನ ಮಾಡ್ತದೆ. ಬಟ್ ರಾಜ್ಯ ಸರ್ಕಾರಕ್ಕೆ ಈ ವಿಷಯದ ಅರಿವು ಬಹಳಷ್ಟು ಕ್ಲಿಯರ್ ಆಗಿ ಇರ್ತದೆ. ಮಳೆ ಕೊರತೆ ಆಗಿರೋದ್ರಿಂದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ವಿಷಯ ಸರ್ಕಾರಕ್ಕೆ ಗೊತ್ತಿದೆ. ಅದಾದ್ಮೇಲೆ ಒಂದಿಷ್ಟು ಯೋಜನೆಗಳನ್ನ ಹೇಳ್ತಾರೆ. ಆಲ್ಮಟ್ಟಿ 524ಗೆ ಏರಿಸೋದು, ಕಾವೇರಿ ಮೇಕೆದಾಟು ಅದು ನಮ್ಮ ಅಧಿಕಾರದಲ್ಲಿ ಮುಕ್ತಾಯಗೊಳಿಸ್ಬೇಕಂತ ಹೇಳಿ, MSP ಬಗ್ಗೆ, ಭೂ ಸ್ವಾಧೀನ, ರೈತರ ಹರಣ ಅಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಲ್ಲಿ ರೈತರಿಗೆ ಆಗ್ತಿರುವಂತಹ ಸಮಸ್ಯೆಗಳಿಗೆ ನಾವು ತಿದ್ದುಪಡಿಯನ್ನ ಮಾಡಬೇಕಾಗ್ತದೆ. ಎಲ್ಲ ತಮ್ಮ ಬೇಡಿಕೆಗಳನ್ನ ನಾನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸುವಂತಹ ವ್ಯವಸ್ಥೆ ಮಾಡ್ತೇನೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಈ ಮಹಲಿಂಗಪುರದಲ್ಲಿ ತಾವೆಲ್ಲ ಏನು ಪ್ರತಿಭಟನೆ ಮತ್ತು ವಿಶೇಷವಾದಂತಹ ಇವತ್ತಿನ ದಿನವನ್ನು ಆಚರಿಸ್ತಿರೋದ್ರ ಬಗ್ಗೆ ಅವರಿಗೆ ಮಾಹಿತಿ ಇರ್ತದೆ. ಅವರು ಸಹ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ರೈತರ ಅಂದ್ರೆ ಜಿಲ್ಲಾಡಳಿತ ರೈತರ ಪರವಾಗಿದ್ದು ರೈತರ ಏನು ಬೇಡಿಕೆಗಳಿವೆ ಅವುಗಳನ್ನೆಲ್ಲ ನಾವು ಸರ್ಕಾರದ ಮಟ್ಟದಲ್ಲಿ ಸಲ್ಲಿಸುವಂತ ಕೆಲಸ ಮಾಡೋಣ ಅಂತ ಹೇಳಿ ನನಗೆ ನಿರ್ದೇಶನ ನೀಡಿರ್ತಾರೆ. ಅದರ ಪ್ರಕಾರವಾಗಿ ನಿಮ್ಮೆಲ್ಲರ ಬೇಡಿಕೆಗಳನ್ನ ನಾನು ರಾಜ್ಯ ಸರ್ಕಾರಕ್ಕೆ ಸಕಾರಾತ್ಮಕವಾಗಿ ಕಳಿಸುವಲ್ಲಿ ಸಫಲವಾಗ್ತದೆ. ಧನ್ಯವಾದ. ಮಾಡುವ ಸಂದರ್ಭದಲ್ಲಿ ಬ್ರಿಡ್ಜ್ ಅನ್ನ ಕಟ್ತಾರೆ. ಆಗ ಅವಾಗ ಹತ್ತಿಯನ್ನ ಬೆಳೆಯನ್ನ ನೀರಾವರಿ ಆಗುತ್ತೆ. ಆಗ ಹತ್ತಿ ಬೆಳೆಯನ್ನ ಬೆಳೆಯುವ ಒಂದು ಸಂದರ್ಭದಲ್ಲಿ ಕಳಪೆ ಬೀಜಗಳ ವಿತರಣೆಯಿಂದ ಅದು ಬೆಳೆದಿರೋದಿಲ್ಲ. ಆಗ ಟ್ಯಾಕ್ಸ್ ಅನ್ನ ಸರ್ಕಾರ ಹಾಕುತ್ತೆ. ಆ ಒಂದು ಟ್ಯಾಕ್ಸ್ ಅನ್ನ ನಾವು ಕಟ್ಟೋದಿಲ್ಲ ಅಂತೇಳಿ ರೈತರಂದಾಗ ಅವ್ರ ಮೇಲೆ ಗೋಲಿಬಾರ್ ಮಾಡುವಂತ ಒಂದು ಸಂದರ್ಭ ಇವತ್ತು ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಬೇಕು. ಇದೇ ಒಂದು ಆಟ ಮುಂದುವರಿತಾ ಹೋದ್ರೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಅಂತೇಳಿ ಇವತ್ತು ಎಲ್ಲ ರೈತರು ಕೂಡ ವಿಚಾರ ಮಾಡ್ಬೇಕು. ರೈತರ ಮೂಲಭೂತವಾದಂತಹ ಸೌಕರ್ಯಗಳು ಇವತ್ತು ಸರ್ಕಾರ ಕೊಡ್ತಾ ಇಲ್ಲ. ನಮಗೆ ಬೇಕಾಗಿರುವಂತದ್ದು ಸರಿಯಾದ ವಿದ್ಯುತ್, ಸರಿಯಾದ ನೀರು, ಸರಿಯಾದಂತಹ ಬೆಲೆ ಇಷ್ಟು ಕೊಟ್ಟು ಬಿಟ್ರೆ ಸಾಕು. ನಮಗೆ ಸರ್ಕಾರಕ್ಕೆ ನಾವೇನು ಕೇಳೋದಿಲ್ಲ. ಸರ್ಕಾರಕ್ಕೆ ನಾವೇ ಸಾಲವನ್ನ ಕೊಡುವ ಮಟ್ಟದಲ್ಲಿ ನಾವು ಬೆಳಿತೀವಿ. ಇದಕ್ಕೊಂದೇ ನಾವೇನಪ್ಪಾ ಅಂತಂದ್ರೆ ಎಲ್ಲಾ ರೈತರು ಕೂಡ ಒಗ್ಗಟ್ಟು ಆಗ್ಬೇಕಾಗಿದೆ. ಮುಂಬರುವ ದಿನಮಾನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಿನ ಮೂಲಕ, ಮಂತ್ರದ ಮೂಲಕ ನಾವು ಹೋರಾಟದ ಹಾದಿಯನ್ನ ಹಿಡಿದು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋಣ ಅಂತ ಹೇಳ್ತಾ ಇದುವರೆಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ವಂದಿಸಿ ನನ್ನೊಂದೆರಡು ಮಾತುಗಳನ್ನು ಮುಗಿಸಿದ್ದೇನೆ. ನಮ್ಮ ವ್ಯಾಪ್ತಿಯೊಳಗೆ ಏನೇನು ತಾಲೂಕಿನ ತಮಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಾನು ಇಲ್ಲಿ ಭಾಳ ದಿವಸದ ಬೇಡಿಕೆ ನಮ್ಮ ತಾಲೂಕು ಮಾಡ್ರಿ ಅಂತೇಳಿ ಅದು ಹಂಗೆ ನಾವು ಒಂದು ಮನವಿ ಕೊಡ್ತಿದ್ವಿ. ಆ ಮನವಿ ಹೋಗಿ ಸರ್ಕಾರಕ್ಕೆ ಹೋಗಿ ನೋಡ್ತಿತ್ತು, ಇಷ್ಟ ಇತ್ತು. ಆ ಮನವಿ ಏನಕ್ಕಿತ್ತ, ಮನವಿ ಹೋಗಿ ಮನವಿ ಹಾಗೆ ಓದಿತ್ತು. ಒಂದು ಸಲ ಇಲ್ಲಿ AC ಮತ್ತು ನಮ್ಮ ತಹಶೀಲ್ದಾರ್ ಕಳಿಸಿ ವಿಧಾನಸಭೆ ಒಂಟಿಗೆ ಒಂದು ತಾಸು ನಿಲ್ಲಿಸಿದ್ವಿ. ಅದನ್ನ ನಿಲ್ಲಿಸಿ ನಿಮಗೆ ಕೆಲಸ ಏನಪ್ಪ, ಯಾಕೆ ಪಗಾರ ಕೊಟ್ಟು ನಿಮ್ಮನ್ನು ಕುಂದಿರ್ಸೇವಿ, ನಾವಿಲ್ಲಿ ಯಾಕೆ ಕೊಡ್ತೀವಿ, ಇದನ್ನ ಯಾಕೆ ನೀವು ಸರ್ಕಾರಕ್ಕೆ ವರದಿ ಮಾಡಿಲ್ಲ, ಏನು ಮನವಿ ತಗೊಳಕ್ಕೆ ಏನು ಅಧಿಕಾರಿಯಾಗಿ ಬಂದೋ ಇಲ್ಲಿ, ಅಥವಾ ಈ ತಾಲೂಕಿಗೆ ಏನೋ ನಿಮ್ದೊಂದು ಕೊಡುಗೆ ಇತ್ತು, ನಿಮ್ಮ ಕೆಲಸ ಏನೈತಿ, ನಿಮ್ಗೆ ಸಂಬಳ ಕೊಟ್ಟಿವಿ, ನಿಮ್ಮಲ್ಲಿ ದುಡಿಯಾಕಿದ್ದೀವಿ, ಈ ಭಾಗದ ಸುಮಾರು 16 ಹಳ್ಳಿ ಬೇಡಿಕೆ ಇತ್ತು, ನೀವು ಏನು ಮಾಡಿರಿ ಕೆಲಸ ಅಂತ ಹೇಳಿ ಎಲ್ಲ ನಮ್ಮ ಹೋರಾಟಗಾರರು ಕೂಡಿಕೊಂಡು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಮಾಂತೇಶನವರು ಎಲ್ಲ ಹೋರಾಟಗಾರರು ಕೂಡಿ ಇದ ಚೆನ್ನಮ್ಮ ಸರ್ಕಲ್ನಾಗ AC ಮತ್ತು ತಹಶೀಲ್ದಾರ್ ಕುಂದ್ರಿಸಿದ್ರು. ನಾವು 2 ತಾಸು ಕುಂದಿಸಿದಾಗ ಅವ್ರು ಏನು ಮಾಡಿದ್ರು, ಮಾಲಿಕರು ತಾಲೂಕು ಸೂಕ್ತ ಐತೆ ಅಂತ ಹೇಳಿ 16 ಹಳ್ಳಿಗಳನ್ನು ಒಳಗೊಂಡಂಗೆ ಒಂದು ವರದಿಯನ್ನು ರೆಡಿ ಮಾಡಿದ್ರು. ಮ್ಯಾಪ್ ರೆಡಿ ಆಯ್ತು. ಆ ವರದಿ ಒಳಗೆ 16 ಹಳ್ಳಿ ಇನ್ಕ್ಲೂಡಿಂಗ್ ಮಾಡಿ 2011 ಜನಗಣತಿ ಪ್ರಕಾರ 1,20,000 ಜನಸಂಖ್ಯೆಯನ್ನು ಹೊಂದಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರು. ಆ ನಂತರ ಅದು ವರದಿ ಜಿಲ್ಲಾಧಿಕಾರಿಗಳು ಹೋಗಿ ಮಾಡ್ತೀವಿ, ಜಿಲ್ಲಾಧಿಕಾರಿಯಿಂದ ಕಂದಾಯ ಇಲಾಖೆ ಹೋಗಿ ಮಾಡ್ತೀವಿ, ಕಂದಾಯ ಇಲಾಖೆಯಿಂದ ಸರ್ಕಾರಕ್ಕೆ ಹೋಗಿ ಮಾಡ್ತೀವಿ. ಇನ್ನು ಈ ಭಾಗದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿಗಳಿಗೆ ನಾವು ಒತ್ತಡ ಹಾಕಿದ್ವಿ. ಒಂದ್ಸಲ ಇಲ್ಲಿ ಬರಕಲ್ ಚಳವಳಿ ಹಮ್ಮಿಕೊಂಡಿದ್ವಿ. ಬರಕಲ್ ಚಳವಳಿ ಹಮ್ಮಿಕೊಂಡಾಗ ಯಾಕೆ ಹಮ್ಮಿಕೊಂಡ್ವಿ ಅಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ತಿಮ್ಮಾಪುರ ಸಾಹೇಬರು, ಹೊಳ್ಳಿ ಸ್ಥಳೀಯ ಶಾಸಕರು, ಅದು ಸುಮಾರು ನಮಗೆ
7 ಹಳ್ಳಿಗಳನ್ನು ಬಿಟ್ಟಾಗಿರೋ ತಾಲೂಕು ಆಕೈತಿ. ಆ ಭಾಗದ 5 ಹಳ್ಳಿಗಳ 5 ಹಳ್ಳಿಗಳನ್ನು ಕೂಡಿಸಿದಾಗ ನಮಗೆ ತಾಲೂಕು ಆಕೈತಿ. ಅದು ನಾವು ಬನ್ನಟ್ಟಿ ತಾಲೂಕಿನಾಗ ಇದ್ದವರು. ಆ 5 ಹಳ್ಳಿಗಳನ್ನು ಕೊಡಬೇಕಂತ ವಿನಂತಿಯನ್ನು ಮಾಡ್ಕೊಂಡಿದ್ವಿ. ಜೊತೆಗೆ ಒಂದು ಚಳವಳಿಯನ್ನು ಮಾಡಿದ್ವಿ ನಾವು. ಏನು ಮಾಡಿದ್ರು, ಇದು ಮಾಲಿಂಗಪುರ ತಾಲೂಕು ಸುತ್ತ ಐತಿ.